ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮನೆ ಹುಡುಗ ಪ್ರವೀಣ್ 27 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಿಮಗಾಗಿ ಒಂದು ವಿಶೇಷವಾದ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಿಸಿದ ಈ ವಿಡಿಯೋ ಮಾಡಿರುವೆ. ನೋಡಿ ಆನಂದಿಸಿ, ಇದರ ಸದುಪಯೋಗ ಪಡೆದುಕೊಳ್ಳಿ. ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಾದರೆ ಆ ವಿಡಿಯೋನ ಡೀಟೇಲ್ ಆಗಿ ನೋಡೋಣ. ಭಾಳ ಒಳ್ಳೆಯ ವಿಡಿಯೋ ಇದೆ, ಭಾಳ ಒಳ್ಳೆಯ ಸರ್ಕಾರಿ ಉದ್ಯೋಗ. ನೋಡಿ, ITI ಡಿಗ್ರಿ ಮತ್ತು ಡಿಪ್ಲೊಮಾ ಪಾಸ್ ಆದವರಿಗೆ ಸರ್ಕಾರಿ ಉದ್ಯೋಗ, ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ನೇಮಕಾತಿ 2024. ಒಟ್ಟು ಹುದ್ದೆಗಳು 98, ವೇತನ 88,300 ರೂಪಾಯಿಗಳವರೆಗೆ ಒಳ್ಳೆಯ ವೇತನ ಇರುವಂಥ ಉದ್ಯೋಗ. ಬನ್ನಿ ಹಾಗೆ ಅದನ್ನು ಡೀಟೇಲ್ ಆಗಿ ವಿಡಿಯೋನ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಡೀಟೇಲ್ ಆಗಿ ನೋಡಿ. ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ನೇಮಕಾತಿ 2024. ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ GTTCಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ GTTC ರಿಕ್ರೂಟ್ಮೆಂಟ್ 2024 ಕುರಿತು ಅಧಿಸೂಚನೆಯನ್ನು ಹೊರಡಿಸಿದೆ. ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ ಉದ್ಯೋಗಗಳಿಗೆ ಒಂದು ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. GTTC ರಿಕ್ರೂಟ್ಮೆಂಟ್ 2024. ಇನ್ನು ನೇಮಕಾತಿಯ ಸಂಸ್ಥೆ ಯಾರು ನೇಮಕಾತಿ ಮಾಡ್ಕೋತಾರೆ? ಅದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಅಂದರೆ ಪರೀಕ್ಷೆ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಇನ್ನು ಉದ್ಯೋಗದ ಸ್ಥಳ ಯಾವುದು ಅಂತ ನಾವು ನೋಡೋದಾದರೆ ಅದು ಸಂಪೂರ್ಣ ಕರ್ನಾಟಕದಲ್ಲಿ ಎಲ್ಲಿಯೇ ಕೂಡ ಹಾಕಿದ್ರು ತಾವು ಉದ್ಯೋಗನ ಮಾಡಬೇಕಾಗುತ್ತೆ. ಇನ್ನು ಒಟ್ಟು ಹುದ್ದೆಗಳ ಸಂಖ್ಯೆಯನ್ನು ನಾವು ನೋಡೋದಾದರೆ 98 ಒಟ್ಟು ಹುದ್ದೆಗಳು. 98 ಹುದ್ದೆಗಳಿಗೆ, ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ವಿವರವನ್ನು ನಾವು ಡೀಟೇಲ್ ಆಗಿ ನೋಡೋಣ. ಇವುಗಳಿರ್ತಕ್ಕಂಥ ವಿವಿಧ ಬೇರೆ ಬೇರೆ ಹುದ್ದೆಗಳು ಮತ್ತು ಹುದ್ದೆಗಳ ಸಂಖ್ಯೆಯನ್ನು ನಾವು ನೋಡೋಣ. 1. ಲೆಕ್ಚರರ್ ಇಂಜಿನಿಯರ್ 30 ಹುದ್ದೆಗಳು. ಕೇವಲ ಇಂಜಿನಿಯರ್ 2 ಹುದ್ದೆಗಳು. ಆಫೀಸರ್ ಗ್ರೇಡ್ 2 2 ಹುದ್ದೆಗಳು. ಫೋರ್ಮನ್ ಗ್ರೇಡ್ 2 4 ಹುದ್ದೆಗಳು. ಇನ್ಸ್ಟ್ರಕ್ಟರ್ ಗ್ರೇಡ್ 1 15 ಹುದ್ದೆಗಳು. ಟೆಕ್ನಿಷಿಯನ್ ಗ್ರೇಡ್ 2 8 ಹುದ್ದೆಗಳು. ಇನ್ಸ್ಟ್ರಕ್ಟರ್ ಗ್ರೇಡ್ 2 5 ಹುದ್ದೆಗಳು. ಟೆಕ್ನಿಷಿಯನ್ ಗ್ರೇಡ್ 3 23 ಹುದ್ದೆಗಳು. ಟೆಕ್ನಿಷಿಯನ್ ಗ್ರೇಡ್ 4 4 ಹುದ್ದೆಗಳು. ಅಸಿಸ್ಟೆಂಟ್ ಗ್ರೇಡ್ 2 ಒಟ್ಟು 5 ಹುದ್ದೆಗಳು. ಹೀಗೆ ಒಟ್ಟು 98 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇನ್ನು ಈ ಒಂದು ಹುದ್ದೆಗಳಿಗೆ ಬೇಕಾದ ಶೈಕ್ಷಣಿಕ ಅರ್ಹತೆಗಳು ಏನು ಅಂತ ನೋಡಿದ್ರೆ, ಪ್ರತಿಯೊಂದು ಹುದ್ದೆಗೆ ವಿವಿಧವಾದ ಬೇರೆ ಬೇರೆ ಶೈಕ್ಷಣಿಕ ಅರ್ಹತೆ ಬೇಕಾಗಿದ್ದು ಅದು ತುಂಬಾ ಲಾಂಗ್ ಆಗೋದ್ರಿಂದ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಸ್ಕಿಪ್ ಮಾಡಿ ಹುದ್ದೆಗಳಿಗೆ ಅನುಸಾರವಾಗಿ ವಿದ್ಯಾ ಅರ್ಹತೆ ಅಧಿಸೂಚನೆಯಲ್ಲಿ ನೀಡಲಾಗಿದೆ. ಅದಕ್ಕಾಗಿ ಪ್ರತಿಯೊಬ್ಬರು ಅಧಿಸೂಚನೆಯನ್ನು ಸ್ವಲ್ಪ ಸಂಪೂರ್ಣವಾಗಿ ಓದಿ ನಾವು ಹೊಂದಿರುವ ವಿದ್ಯಾ ಅರ್ಹತೆಗೆ ಅನುಕೂಲಕ್ಕೆ ತಕ್ಕಂತೆ ಇರುವಂಥ ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ವಿನಂತಿ. ಇನ್ನು ಈ ಒಂದು ಅಭ್ಯರ್ಥಿಗಳಿಗೆ ಇರುವಂಥ ವಯೋಮಿತಿ ಏನು ಅಂತ ನಾವು ನೋಡೋದಾದರೆ, ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗೆ ಕನಿಷ್ಠ 18 ವರ್ಷ ಪೂರ್ತಿಯಾಗಿರಬೇಕು. ಇನ್ನು ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಗರಿಷ್ಠ 27 ವರ್ಷಗಳ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಇನ್ನು ಪ್ರವರ್ಗ 2A, 2B, 3A ಮತ್ತು 3B ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಗರಿಷ್ಠ 30 ವರ್ಷ ಅಂದರೆ 3 ವರ್ಷಗಳ ಸಡಿಲಿಕೆ ನೀಡಲಾಗಿದೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂದರೆ SC ಮತ್ತು ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಗರಿಷ್ಠ 32 ವರ್ಷ ಅಂದರೆ ಇಲ್ಲಿ 5 ವರ್ಷಗಳ ಸಡಿಲಿಕೆ ಇದೆ. ಸಾಮಾನ್ಯ ವರ್ಗಕ್ಕೆ ಹೋಲಿಸಿದರೆ 5 ವರ್ಷ ಗ್ರೇಡ್ ಇದೆ ಅಂತ ಹೇಳ್ಬೋದು. ಇಷ್ಟು ವಯೋಮಿತಿಗೆ ಸಂಬಂಧಿಸಿದಂಥ ಒಂದು ಮಾಹಿತಿ. ಇನ್ನು ಅರ್ಜಿಯ ಶುಲ್ಕ ಏನಾದರೂ ಇದೆ ಅಂತ ನೋಡೋದಾದರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 500 ರೂಪಾಯಿಗಳ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಇನ್ನು ಸಾಮಾನ್ಯ ಹಾಗೂ ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ ರೂಪಾಯಿ 750ಗಳನ್ನು ನಿಗದಿ ಮಾಡಲಾಗಿದೆ. ಇನ್ನು ವಿಕಲಚೇತನ ಅಭ್ಯರ್ಥಿಗಳಿಗೆ ಮಾತ್ರ 250 ಅಂತ ನಿಗದಿಪಡಿಸಲಾಗಿದೆ. ಇನ್ನು ಈ ಒಂದು ಅಭ್ಯರ್ಥಿಗಳು
ಅರ್ಜಿ ಸಲ್ಲಿಸಿದಾಗ ಅವುಗಳ ಆಯ್ಕೆ ವಿಧಾನ ಯಾವುದು ಅಂತ ನಾವು ನೋಡೋದಾದರೆ, ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಅಥವಾ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಯನ್ನು ನಡೆಸುವುದರ ಮೂಲಕ ಈ ಒಂದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಅಂತ ಈ ಸೂಚನೆಯಲ್ಲಿ ತಿಳಿಸಲಾಗಿದೆ. ಅಭ್ಯರ್ಥಿಗಳಿಗೆ ಲಿಖಿತವಾದ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕನೇ ಅವರನ್ನ ಆಯ್ಕೆ ಮಾಡಲಾಗುತ್ತೆ ಅಂತ ಸೂಚನೆಯಲ್ಲಿ ತಿಳಿಸಲಾಗಿದೆ. ಇನ್ನು ಅರ್ಜಿ ಸಲ್ಲಿಸುವ ದಿನಾಂಕ ಯಾವುದು ಏನಂತ ನೋಡೋದಾದರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 16/5/2024ರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/6/2024 ಅಂತ ಸೂಚನೆ ಪ್ರಕಟಿಸಲಾಗಿದೆ. ಇದಿಷ್ಟು ಇವತ್ತಿನ ಒಂದು ಚಿಕ್ಕವಾದ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಬರ್ತಾ ಇದೆ ಕೆಳಗಡೆ ನೋಡಿ, ಅರ್ಜಿ ಸಲ್ಲಿಸುವ ವಿಧಾನವನ್ನು ಹೇಳಲಾಗಿದೆ. ಪ್ರಾಧಿಕಾರದ ವೆಬ್ಸೈಟ್ ಕೊಟ್ಟಿದ್ದಾರೆ. ಇಲ್ಲಿ ತೋರಿಸಿದ ಲಿಂಕನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು. ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ. ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಅರ್ಜಿ ಸೂಚನೆಯನ್ನು ಓದಿ ಅರ್ಥೈಸಿಕೊಂಡು ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ. ಇನ್ನು ಒಂದಕ್ಕಿಂತ ಹೆಚ್ಚಿನ ಅರ್ಜಿಯನ್ನು ಸಲ್ಲಿಸಿದ್ದಲ್ಲಿ ಅಭ್ಯರ್ಥಿಗಳು ಪ್ರತ್ಯೇಕವಾದ ಶುಲ್ಕವನ್ನು ಕೂಡ ಪಾವತಿಸಬೇಕಾಗುತ್ತದೆ. ಇದಿಷ್ಟು ಇವತ್ತಿನ ಒಂದು ಚಿಕ್ಕ ಮಾಹಿತಿಯ ವಿಡಿಯೋ ತಮಗಾಗಿ. ಈ ಒಂದು ಚಿಕ್ಕ ಮಾಹಿತಿಯ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಬೆಲ್ ಐಕನ್ ಒತ್ತೋದ್ರಿಂದ ನಾವು ಮಾಡುವಂಥ ಮುಂದಿನ ಮತ್ತೊಂದು ವಿಡಿಯೋ ಆಟೋಮೆಟಿಕ್ಕಾಗಿ ತಮಗೆ ನಮ್ಮ ಲಿಂಕಿನಲ್ಲಿ ಬಂದ್ಬಿಡುತ್ತೆ. ಈಸಿಯಾಗಿ ನೋಡೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಇದಿಷ್ಟು ಒಂದು ಚಿಕ್ಕ ಮಾಹಿತಿಯ ವಿಡಿಯೋ. ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿ